ನಾವು ಏನೇ ಮಾಡಿದ್ರು, ಏನೇ ಹಚ್ಚಿದ್ರೂ ಕೂಡ ನಮ್ಮ ಕೂದಲಿನ ಬೆಳವಣಿಗೆ ಆಗ್ತಾ ಇಲ್ಲ ಅಂದ್ರೆ, ಸಿಂಪಲ್ ಆಗಿ ಈ ಒಂದು ಟ್ರಿಕ್ಸನ್ನು ಫಾಲೋ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಕೂದಲಿನ ಬೆಳವಣಿಗೆ ನೀವು ಬೇಡ ಅಂದ್ರೂ ಕೂಡ ನಿಮ್ಮ ಕಾಲಿನವರೆಗೂ ಬೆಳಿಲಿಕ್ಕೆ ಶುರುವಾಗುತ್ತೆ. ಉದುರೋದನ್ನ ತಕ್ಷಣದಲ್ಲೇ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಮನೆಮದ್ದು ಸೂಪರ್ ಆಗಿ ಹೆಲ್ಪ್ ಆಗುತ್ತೆ. ನೀವಿಲ್ಲಿ ಯಾವುದೇ ಒಂದು ಆಯಿಲು, ಹೇರ್ ಮಾಸ್ಕ್, ಹೇರ್ ಪ್ಯಾಕು ಏನು ಬೇಡ. ಬರೀ ನೀವು ತಲೆ ಸ್ನಾನಕ್ಕೆ ಮೊದಲು ಈ ಒಂದು ಟ್ರಿಕ್ಸನ್ನು ಬಳಸ್ತಾ ಬಂದ್ರೂ ಸಾಕು, ನಿಮ್ಮ ಕೂದಲಿನ ಬೆಳವಣಿಗೆ ದುಪ್ಪಟ್ಟು ವೇಗವಾಗಿ ಹೆಚ್ಚಾಗತ್ತೆ. ಇನ್ನು ತುಂಬ ಡಲ್ ಆಗಿದೆ, ಒರಟಾಗಿದೆ, ಶೈನ್ ಇಲ್ಲ, ತುಂಬ ನಿರ್ಜೀವವಾಗಿದೆ ನಮ್ಮ ಕೂದಲು ಅಂದರೂ ಕೂಡ ಇವತ್ತಿನ ಮನೆಮದ್ದು ಸೂಪರ್ ಆಗಿ ವರ್ಕ್ ಆಗುತ್ತೆ. ಇನ್ಸ್ಟೆಂಟ್ ಆಗಿ ಒಂದು ಶೈನಿಂಗ್ ಅನ್ನುವಂಥದ್ದು ಬರುತ್ತೆ. ತುಂಬ ಸಾಫ್ಟ್ ಆಗುತ್ತೆ. ಜೊತೆಗೆ ಕೂದಲು ಬುಡದಿಂದನೇ ಗಟ್ಟಿಯಾಗಿ ಸದೃಢವಾಗಿ ಬೆಳಿಲಿಕ್ಕೆ ಹೆಲ್ಪ್ ಆಗುತ್ತೆ. ಕೂದಲು ಕಪ್ಪಾಗಿ, ಸೊಂಪಾಗಿ, ದಪ್ಪವಾಗಿ ಬೆಳಿಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಆ ಮನೆಮದ್ದು ಏನು? ಏನ್ ಮಾಡಿದ್ರೆ ನಮ್ಮ ಕೂದಲಿನ ಬೆಳವಣಿಗೆ ಹೆಚ್ಚಾಗತ್ತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದ್ರೂ ಕಾಯ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯ್ತಾ? ಇನ್ನು ಈ ಒಂದು ಪವರ್‌ಫುಲ್ ಆಗಿರುವಂಥ ಮನೆಮದ್ದನ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೊದಲನೇದಾಗಿ ತಗೊಳ್ತಾ ಇದ್ದೀನಿ ಅಕ್ಕಿ. ಮನೆಯಲ್ಲಿ ಪ್ರತಿನಿತ್ಯ ಬಳಸುವಂಥ ಯಾವುದೇ ಅಕ್ಕಿ ಆಗಿರಲಿ, ಅದನ್ನು ನಾವಿಲ್ಲಿ 1 ಟೀ ಸ್ಪೂನಷ್ಟು ತಗೊಳ್ಬೇಕಾಗತ್ತೆ. ಇದು ಹೇರ್ ಡ್ಯಾಮೇಜನ್ನು ತಡೆಗಟ್ಟುತ್ತೆ. ಯಾವುದೇ ರೀತಿಯ ಒಂದು ಹೇರ್ ಲಾಸ್ ಆಗ್ತಾ ಇದ್ದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಕೂದಲಿನ ಬೆಳವಣಿಗೆಯನ್ನು ಸೊಂಪಾಗಿ ಆಗುವಂತೆ ಮಾಡುತ್ತೆ, ಕಪ್ಪಾಗಿ ಆಗುವಂತೆ ಮಾಡುತ್ತೆ. ಇನ್ನು ಮಧ್ಯದಲ್ಲಿ ಕಟ್ಟಾಗುವಂಥದ್ದು, ಸೀಳು ಕೂದಲು ಈ ರೀತಿ ಏನಾಗ್ತಾ ಇರುತ್ತೆ ಅದನ್ನೆಲ್ಲನೂ ಕಡಿಮೆ ಮಾಡಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಒಂದು ಅಕ್ಕಿ ಅಂತಾನೆ ಹೇಳ್ಬೋದು. ನಂತರದಲ್ಲಿ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಮೆಂತ್ಯ ಕಾಳು. ಹೌದು ಸ್ನೇಹಿತರೆ, ಇದು ನಮ್ಮ ಅಡುಗೆ ಮನೆಯಲ್ಲೇ ಸಿಕ್ಬಿಡತ್ತೆ. ನಮ್ಮ ಆಹಾರದ ರುಚಿ ನಮ್ಮ ಆರೋಗ್ಯವನ್ನ ಹೇಗೆ ಹೆಚ್ಚು ಮಾಡುತ್ತೋ ಅದೇ ರೀತಿಯಾಗಿ ಇದು ನಮ್ಮ ಕೂದಲಿನ ಬೆಳವಣಿಗೆಯನ್ನ ಹೆಚ್ಚಿಸುತ್ತೆ. ಮುಖ್ಯವಾಗಿ ಹೊಟ್ಟನ್ನ ಕಡಿಮೆ ಮಾಡುತ್ತೆ. ವೈಟ್ ಹೇರ್ಸ್ ಏನಾಗ್ತಾ ಇರುತ್ತೆ ಅದನ್ನ ತಡೆಗಟ್ಟಿ ಕೂದಲು ಕಪ್ಪಾಗಿ, ಸೊಂಪಾಗಿ ಬೆಳೆಯುವಂತೆ ಮಾಡುತ್ತೆ. ಇನ್ಸ್ಟೆಂಟ್ ಆಗಿ ಹೊಳಪನ್ನ ನೀಡುತ್ತೆ. ಒಂದು ಒಳ್ಳೆ ಶೈನಿಂಗ್ ಬರ್ತಾ ಹೋಗುತ್ತೆ. ಕೂದಲು ತುಂಬಾ ಸಾಫ್ಟ್ ಆಗುತ್ತೆ. ಈ ಒಂದು ಹೇರ್ ಡ್ಯಾಮೇಜ್ ಏನಾಗ್ತಾ ಇರುತ್ತೆ, ಮಧ್ಯದಲ್ಲಿ ಕಟ್ ಆಗೋದಾಗ್ಲಿ, ಸೀಳು ಕೂದಲಾಗೋದಾಗ್ಲಿ, ಅಥವಾ ಬುಡದಿಂದನೇ ಕೂದಲು ಏನು ಉದ್ರಿ ಬೀಳ್ತಾ ಇರತ್ತೆ ಅದನ್ನೆಲ್ಲನೂ ಕೂಡ ಕಡಿಮೆ ಮಾಡಲಿಕ್ಕೆ ಮೆಂತ್ಯ ಕಾಳು ಅನ್ನುವಂಥದ್ದು ಪವರ್ಫುಲ್ ಆಗಿರುವಂಥ ಒಂದು ಮೆಡಿಸನ್ ಆಗಿ ಕೆಲಸ ಮಾಡದೆ. ಖಂಡಿತವಾಗ್ಲೂ ನಿಮ್ಮ ಒಂದು ಹೇರ್ ಕೇರ್ ರೊಟೀನಲ್ಲಿ ಈ ಒಂದು ಮೆಂತ್ಯ ಕಾಳನ್ನು ಬಳಸ್ತಾ ಬನ್ನಿ. ಎಂಥ ಒಂದು ಒಳ್ಳೆ ಪವಾಡ ಮಾಡುತ್ತೆ ನೀವೇ ನೋಡ್ಕೊಳ್ಬೋದು. ಇನ್ನು ನಂತರದಲ್ಲಿ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಫ್ಲಾಕ್ಸ್ ಸೀಡ್ ಅಥವಾ ಅಗಸೆ ಬೀಜ ಅಂತ ಏನು ಕರಿತೀವಿ. ಇದು ಕೂಡ ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಅದ್ರ ಜೊತೆಗೇನೆ ಇದು ಕೂಡ ನಮ್ಮ ಕೂದಲಿನ ಒಂದು ಹೊಳಪನ್ನ ಹೆಚ್ಚಿಸುತ್ತೆ. ಒಂದು ಒಳ್ಳೆ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡತ್ತೆ. ಒಂದೊಳ್ಳೆ ಕಂಡೀಷನರ್ ಆಗೂ ಕೂಡ ಕೆಲಸ ಮಾಡುತ್ತೆ. ಕೂದಲು ಅಷ್ಟು ಸಾಫ್ಟ್ ಆಗತ್ತೆ. ನೀವು ಎಣಿಸ್ಲಿಕ್ಕೆ ಆಗೋದಿಲ್ಲ ಅಷ್ಟು ಒಂದು ಸಾಫ್ಟ್ ಆಗತ್ತೆ. ಕೂದಲು ತುಂಬಾ ಸ್ಮೂತ್ ಆಗತ್ತೆ. ಇನ್ಸ್ಟೆಂಟ್ ಆಗಿ ಒಂದೊಳ್ಳೆ ಹೊಳಪನ್ನು ಕೂಡ ನಮ್ಮ ಕೂದಲು ಪಡ್ಕೊಳ್ಳುತ್ತೆ. ಜೊತೆಗೆ ಕೂದಲಿಗೆ ಒಂದೊಳ್ಳೆ ಬೆಳವಣಿಗೆ ಅನ್ನುವಂಥದ್ದು ಕೂಡ ಹೆಚ್ಚಾಗ್ಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಈ ಒಂದು ಫ್ಲಾಕ್ಸ್ ಸೀಡ್ ಅಂತಾನೆ ಹೇಳ್ಬೋದು. ಆ ನಂತರದಲ್ಲಿ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಒಣಗಿರುವಂಥ ನೆಲ್ಲಿಕಾಯಿ, ಅಥವಾ ಹಸಿಯಾಗಿರುವಂಥದ್ದಿದ್ರೆ ಅದನ್ನಾದ್ರೂ ತಗೊಳ್ಳಿ. ಇಲ್ಲ ಅಂದ್ರೆ ಈ ರೀತಿ ನೀವು ಒಣಗಿರುವಂಥ ನೆಲ್ಲಿಕಾಯಿನಾದ್ರೂ ತಗೊಳ್ಬೋದು. ಇನ್ನು ನಾನು ಈ ಒಂದು ನೆಲ್ಲಿಕಾಯಿ ಕೂಡ 1 ಟೀ ಸ್ಪೂನ್ ಆಗುವಷ್ಟನ್ನೇ ತಗೊಂಡಿದ್ದೀನಿ. ಒಮ್ಮೆಗೆ ನಾವಿಲ್ಲಿ ಈ ಒಂದು ಮನೆಮದ್ದನ್ನ ಮಾಡ್ಕೊಳ್ತಾ ಇರೋದ್ರಿಂದ ಎಲ್ಲವನ್ನು ಕೂಡ 1 ಟೀ ಸ್ಪೂನಷ್ಟು ತಗೊಳ್ತಾ ಇದ್ದೀನಿ. ಇನ್ನು ಈ ಒಂದು ನೆಲ್ಲಿಕಾಯಿ ಕೂಡ ಅಷ್ಟೇ ಕೂದಲಿನ ಬೆಳವಣಿಗೆಯನ್ನ ಹೆಚ್ಚು ಮಾಡುತ್ತೆ. ಉದುರೋದನ್ನ ಕಡಿಮೆ ಮಾಡಿ ಒಂದು ಹೊಳಪನ್ನ ಹೆಚ್ಚು ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆ ನಂತರದಲ್ಲಿ ಸೋಪ್ ನಟ್ ಅಥವಾ ಅಂಟ್ವಾಳಕಾಯಿ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಯಾವುದೇ ರೀತಿ ಶಾಂಪೂ ಇರಲಿಲ್ಲ. ಹೆಚ್ಚಾಗಿ ಈ ರೀತಿ ಅಂಟ್ವಾಳಕಾಯಿ ಅಥವಾ ಸೋಪ್ ನಟ್ಟನ್ನ ಹೆಚ್ಚಾಗಿ ಬಳಸ್ತಾ ಇದ್ರು. ಹಾಗಾಗಿ ಅವರ ಕೂದಲು ತುಂಬಾ ಕಪ್ಪಾಗಿ ತುಂಬಾ ವರ್ಷಗಳವರೆಗೆ ಬಿಳಿ ಆಗ್ತಾನೆ ಇರಲಿಲ್ಲ. ಅವ್ರಿಗೆ ಏಜ್ ಆದ್ರೂ ಕೂಡ ಬಿಳಿ ಆಗ್ತಾ ಇರಲಿಲ್ಲ. ಅಷ್ಟು ಕಪ್ಪಾಗಿರ್ತಾ ಇತ್ತು. ಜೊತೆಗೆ ಅವ್ರ ಕೂದಲನ್ನ ನೀವು ನೋಡಿದ್ರೆ ತುಂಬಾ ಉದ್ದವಾಗಿನೇ ಇರ್ತಾ ಇತ್ತು. ಉದುರ್ತಾ ಇರಲಿಲ್ಲ. ಅದ್ರ ಜೊತೆಗೆ ಉದುರ್ತಾ ಇರಲಿಲ್ಲ. ಯಾಕಂದ್ರೆ ಕೆಮಿಕಲ್ ಶಾಂಪೂಗಳನ್ನ ಅವರು ಬಳಸ್ತಾ ಇರಲಿಲ್ಲ. ಅವ್ರಿಗೆ ಗೊತ್ತಿರಲಿಲ್ಲ. ಈ ಒಂದು ಸೋಪ್ ನಟ್ಟನ್ನ ಹೆಚ್ಚಾಗಿ ಬಳಸ್ಬಿಟ್ಟು ಅವರು ಹೇರ್ ವಾಶ್ ಅನ್ನ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಅವರ ಕೂದಲು ಉದ್ದವಾಗಿ, ದಟ್ಟವಾಗಿ, ಕಪ್ಪಾಗಿ, ಸೊಂಪಾಗಿ ಇರ್ತಾ ಇತ್ತು. ನಾವೇನ್ ಮಾಡ್ತೀವಿ ಈಗಂತೂ ತುಂಬಾ ಕೆಮಿಕಲ್ ಪದಾರ್ಥ ಇರುವಂತ ಶಾಂಪೂಗಳು, ಕಂಡೀಷನರ್‌ನ ಬಳಸ್ತಾ ಇರೋದ್ರಿಂದ ಕೂದಲು ತುಂಬಾ ಬೇಗನೆ ಹಾಳಾಗತ್ತೆ, ಡ್ಯಾಮೇಜ್ ಆಗತ್ತೆ, ವೈಟ್ ಹೇರ್ಸ್ ಆಗ್ಲಿಕ್ಕೆ ಕಾರಣ ಆಗತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ರೀತಿ ಹೆಚ್ಚಾಗಿ ಒಂದು ಔಷಧಿಯ ಗುಣಗಳಿರುವಂಥ ಪದಾರ್ಥಗಳನ್ನ ನಾವು ಹೆಚ್ಚು ಹೆಚ್ಚು ಬಳಸ್ತಾ ಬರೋದ್ರಿಂದ ಖಂಡಿತವಾಗ್ಲೂ ನಮ್ಮ ತಲೆನಲ್ಲಿ ಯಾಕೆ ವೈಟ್ ಹೇರ್ಸ್ ಆಗುತ್ತೆ, ಯಾಕೆ ಕೂದಲು ಉದುರುತ್ತೆ, ಬೆಳವಣಿಗೆ ಯಾಕೆ ಕಡಿಮೆ ಆಗುತ್ತೆ ಅಲ್ವಾ ಸ್ನೇಹಿತರೆ? ಹಾಗಾಗಿ ಒಂದು ಒಳ್ಳೆ ಮನೆಮದ್ದನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನ ರೆಗ್ಯುಲರ್ ಆಗಿ ನೀವು ಕೂಡ ಮಾಡ್ತಾ ಬನ್ನಿ. ಒಳ್ಳೆ ರಿಸಲ್ಟ್ ಅಂತೂ
ಪಕ್ಕಾ ಸಿಕ್ಕೇ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಇದನ್ನ ಮಾಡ್ಕೊಳ್ಳುವಂಥ ವಿಧಾನವನ್ನ ನೋಡ್ಕೊಳ್ಳೋದಾದ್ರೆ ನಾನಿಲ್ಲಿ 1.5 ಗ್ಲಾಸ್ ಆಗುವಷ್ಟು ನೀರನ್ನ ಬಿಸಿಗಿಟ್ಕೊಂಡಿದ್ದೀನಿ. ನೀರು ಬಿಸಿ ಆದ್ಮೇಲೆ ನಾನು ತಗೊಂಡಿರುವಂಥ ಅಕ್ಕಿ, ಮೆಂತ್ಯ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಇನ್ನ ಇದ್ರ ಜೊತೆಗೇನೆ ಫ್ಲಾಕ್ಸ್ ಸೀಡ್ ಏನ್ ತಗೊಂಡಿದ್ವಿ ಅದನ್ನು ಸಹಿತವಾಗಿ ನಾನು ಇದ್ರ ಜೊತೆಗೇನೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನಲ್ಲಿಕಾಯಿ ಏನ್ ತಗೊಂಡಿದ್ದೆ ನಲ್ಲಿಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳ್ದಾಗೆ ಹಸಿ ನೆಲ್ಲಿಕಾಯಿ ಇದ್ರೆ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು. ಇನ್ನು ಸೋಪ್ ನಟ್ ಏನಿತ್ತು ಅದನ್ನ ಒಡೆದ್ಬಿಟ್ಟು ಅದ್ರ ಒಳಗಡೆ ಈ ರೀತಿ ಕಪ್ಪು ಬೀಜ ಇರುತ್ತೆ ಅದನ್ನ ತೆಗ್ದ್ಬಿಟ್ಟು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಅಥವಾ ಕೊನೆನಲ್ಲೂ ಕೂಡ ನೀವು ಅದನ್ನ ತೆಗಿಬೋದು. ಇಲ್ಲ ಹಾಗೆ ಕೂಡ ನೀವು ಇದನ್ನ ಶೋಧಿಸ್ಕೊಳ್ಬೋದು. ನಾನಿಲ್ಲಿ ತೆಗೆದ್ಬಿಟ್ಟು ಕಟ್ ಮಾಡಿ ಅಂದ್ರೆ ಅದನ್ನ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಒಂದು ಒಳ್ಳೆಯ ರಿಸಲ್ಟ್ ಅಂತೂ ಪಕ್ಕಾ ಸಿಕ್ಕೇ ಸಿಗತ್ತೆ. ಈ ಒಂದು ನೀವು ಒಂದು ಮನೆಮದ್ದನ್ನ ನೀವು ಮಾಡ್ಕೊಳ್ಳೋದ್ರಿಂದ. ಕೊನೆಯಲ್ಲಿ ಒಂದು 2ರಿಂದ 3 ಎಸಳಾಗುವಷ್ಟು ಕರಿಬೇವಿನ ಎಲೆಗಳನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಕರಿಬೇವು ಯಾರಿಗ್ ಗೊತ್ತಿಲ್ಲ ಹೇಳಿ? ಸಾಮಾನ್ಯವಾಗಿ ಹೆಚ್ಚಾಗಿ ನಾವು ಬಳಸುವಂಥದ್ದೇ ಕರಿಬೇವು, ದಾಸವಾಳದ ಎಲೆಗಳಲ್ವಾ. ಹಾಗಾಗಿ ಕರಿಬೇವಿನ ಎಲೆಗಳಲ್ಲೂ ಕೂಡ ತುಂಬಾನೇ ಒಂದು ಮೆಡಿಸಿನಲ್ ವ್ಯಾಲ್ಯೂಸ್ ಇರುತ್ತೆ. ಅದರಲ್ಲೂ ಕೂದಲನ್ನ ಕಪ್ಪಾಗಿಸ್ಲಿಕ್ಕೆ ಯಾರಿಗೆ ಬೆಳವಣಿಗೆ ಇರೋದಿಲ್ಲ, ಉದುರ್ತಾ ಇರತ್ತೆ, ತುಂಬಾ ಬೊಕ್ಕ ತಲೆ ಆಗ್ಲಿಕ್ಕೆ ಶುರುವಾಗಿರುತ್ತೆ. ಕರಿಬೇವಿನ ಎಣ್ಣೆಯನ್ನ ಬಳಸ್ತಾ ಬನ್ನಿ. ಜೊತೆಗೆ ಈ ರೀತಿ ಸಿರಮ್‌ಗಳಲ್ಲಿ ಹಾಕೊಂಡು ನೋಡಿ. ಒಳ್ಳೆ ರಿಸಲ್ಟ್ ನಿಮ್ಗೆ ಪಕ್ಕಾ ಸಿಕ್ಕೇ ಸಿಗತ್ತೆ ಅಂತಾನೆ ಹೇಳ್ಬೋದು. ನೋಡಿ ಒಂದು 8ರಿಂದ 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಳಿ. ನಾವಿಲ್ಲಿ ಫ್ಲಾಕ್ಸ್ ಸೀಡನ್ನ ಹಾಕಿರೋದ್ರಿಂದ ಇದು ಒಂದು ಒಳ್ಳೆ ಸಿರಮ್ ರೀತಿ ಆಗತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿ ಆಗತ್ತೆ. ಅದನ್ನ ನಾವು ಒಂದು 8ರಿಂದ 10 ನಿಮಿಷ ಕುದಿಸ್ಕೊಳ್ಳೋದ್ರಿಂದ ಗಟ್ಟಿ ಆಗ್ಲಿಕ್ಕೆ ಶುರುವಾಗುತ್ತೆ. ನೋಡ್ಕೊಂಡು ಅದು ಒಂದು ಎಳೆ ಬಂದಿದೆ ಅನ್ನುವಂಥ ಸಮಯದಲ್ಲಿ ಇದನ್ನ ಶೋಧಿಸ್ಕೊಂಡ್ ಬಿಡ್ಬೇಕು. ಈ ಒಂದು ಶೋಧಿಸ್ಕೊಂಡಿರುವಂಥ ಈ ಒಂದು ಸಿರಮ್ ರೀತಿ ರೆಡಿಯಾಗಿರುವಂಥ ಈ ಒಂದು ನೀರೇನಿದೆ ತುಂಬಾ ಒಂದು ಔಷಧಿಗೂನು ಹೆಚ್ಚಿಗೆ ಅಂತಾನೆ ಹೇಳ್ಬೋದು. ಅಷ್ಟು ಒಂದು ಒಳ್ಳೆಯ ಪದಾರ್ಥಗಳನ್ನ ಬಳಸಿದೀವಿ. ಅಷ್ಟು ಒಂದು ಔಷಧಿಯ ಗುಣಗಳನ್ನ ಇದು ಪಡ್ಕೊಂಡಿರತ್ತೆ. ಈ ಒಂದು ಸಿರಮ್ ರೀತಿ ಏನಿರತ್ತೆ ಇದನ್ನ ಹಾಗೇನೆ ನೀವು ಕೂದಲಿನ ಬುಡಕ್ಕೆ ಹಚ್ಚಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಹೇರ್ ವಾಶ್ ಅನ್ನ ಮಾಡ್ಕೊಳ್ಬೋದು. ಜೊತೆಗೆ ನೀವು ಶಾಂಪೂ ಏನ್ ಮಾಡ್ತಾ ಇರ್ತೀರಾ ಅಂತ ಸಮಯದಲ್ಲಿ ಈ ಒಂದು ಸಿರಮ್ ಒಟ್ಟಿಗೆ ನೀವು ರೆಗ್ಯುಲರ್ ಆಗಿ ಬಳಸುವಂಥ ಯಾವುದೇ ಒಂದು ಶಾಂಪೂ ಆಗಿರ್ಬೋದು ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಂದು ಮಿಶ್ರಣವನ್ನ ನಿಮ್ಮ ಕೂದಲಿಗೆ ನೀಟಾಗಿ ಬುಡದಿಂದ ಹಿಡಿದು ತುದಿವರೆಗೂ ಹಚ್ಚಿ ಒಂದು 10 ನಿಮಿಷ ಅಥವಾ ಒಂದು 15 ನಿಮಿಷ ತಲೆನಲ್ಲಿ ಹಾಗೆ ಇಟ್ಕೊಂಡು ಆ ನಂತರ ನೀಟಾಗಿ ತಣ್ಣೀರಿನಿಂದ ಹೇರ್ ವಾಶ್ ಅನ್ನ ಮಾಡ್ತಾ ಬನ್ನಿ. ಪ್ರತಿ ಬಾರಿ ಮಾಡ್ಕೊಳ್ಳಿ. ಹೇರ್ ವಾಶ್ ನೀವು ಯಾವಾಗೆಲ್ಲ ಮಾಡ್ತೀರೋ ಆ ಒಂದು ಬಾರಿ ಈ ಒಂದು ಸಿರಮ್ ಜೊತೆಗೆ ನೀವು ಶಾಂಪೂನ ಹಾಕ್ಬಿಟ್ಟು ನೀವು ಹೇರ್ ವಾಶ್ ಅನ್ನ ಮಾಡ್ತಾ ಬನ್ನಿ. ಯಾಕೆ ನಿಮ್ಮ ಕೂದಲು ಉದುರತ್ತೆ ನೀವೇ ನೋಡ್ಕೊಳ್ಬೋದು. ಇನ್ನು ಬೆಳವಣಿಗೆ ಯಾಕೆ ಆಗೋದಿಲ್ಲ ಅನ್ನೋದಕ್ಕೂ ಕೂಡ ನಿಮಗೆ ಕಾರಣ ಸಿಕ್ಕೇ ಬಿಡತ್ತೆ. ಅಂದ್ರೆ ಈ ರೀತಿ ಪದಾರ್ಥಗಳನ್ನ ಬಳಸೋದ್ರಿಂದ ಖಂಡಿತವಾಗ್ಲೂ ಹೇರ್ ಗ್ರೋತ್ ತುಂಬಾ ಇಂಪ್ರೂವ್ ಆಗುತ್ತೆ. ನಾವು ಹೆಚ್ಚು ಕೆಮಿಕಲ್ ಪದಾರ್ಥಗಳನ್ನ ಬಳಸೋದ್ರಿಂದ ಅಲ್ಲಿ ಪೋಷಕಾಂಶಗಳ ಕೊರತೆಯಿಂದ ನಮ್ಮ ಕೂದಲು ಬೆಳವಣಿಗೆ ಆಗ್ತಾ ಇರೋದಿಲ್ಲ. ಈ ರೀತಿ ಪದಾರ್ಥಗಳನ್ನ ಬಳಸೋದ್ರಿಂದ ಕೂದಲು ಖಂಡಿತವಾಗ್ಲೂ ಬೆಳವಣಿಗೆ ಅಂತೂ ತುಂಬಾ ಒಂದು ಫಾಸ್ಟ್ ಆಗಿ ಆಗತ್ತೆ. ಬೊಕ್ಕ ತಲೆಯಲ್ಲೂ ಕೂಡ ಕೂದಲು ಬೆಳಿಲಿಕ್ಕೆ ಇವತ್ತಿನ ಈ ಒಂದು ಶಾಂಪೂ ಅನ್ನುವಂಥದ್ದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಹರ್ಬಲ್ ಶಾಂಪೂ ಆಗಿ ಇದು ಕೆಲಸ ಮಾಡುತ್ತೆ. ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ನೀವು ವಾರದಲ್ಲಿ 2ರಿಂದ 3 ಬಾರಿ ಹೇರ್ ವಾಶ್ ಮಾಡ್ತೀವಿ ಅಂದಾಗ್ಲೂ ಕೂಡ ಈ ಒಂದು ಶಾಂಪೂನ ಬಳಸ್ತಾ ಬನ್ನಿ. ಒಂದು ಅತ್ಯುತ್ತಮವಾದಂತಹ ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗತ್ತೆ. ಯಾವ ರೀತಿಯಾಗಿ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ.